ನಿರ್ಮಾಣ ಸಂಸ್ಥೆ ಬಹಳ ಒಂದು ಅದ್ಭುತವಾದಂಥ ಭಗೀರಥ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖರು ನಮ್ಮ ರಮೇಶ್ ಗೌಡ್ರು ನಿರ್ಮಾಪಕರು, ಭೈರಪ್ಪ ಗೌಡ್ರು, ಚೇತನ್ ರಮೇಶ್ ಅವರು, ನಿರ್ದೇಶಕರು ರಾಮ್ ಜನಾರ್ದನ್ ಅವರು. ಒಂದೊಂದು ಸಲ ಒಂದೊಂದು ರೀತಿ, ಏಕೆಂದರೆ ಇವತ್ತು ಕಾಲದಲ್ಲಿ ಯಾವ ರೀತಿ ಸಿನಿಮಾ ಜನ ನೋಡ್ಬೋದು ಅನ್ನೋ ಥರದಲ್ಲಿ ಚೇಂಜ್ ಮಾಡ್ಕೊಂಡ್ರು ಮಧ್ಯೆ ಅವ್ರದ್ದು ಒರಿಜಿನಲ್ ಏನೇ ಸ್ಕ್ರೀನ್ ಪ್ಲೇ ಇದ್ದರೂ ಅವ್ರು ಮಧ್ಯೆ ಚೇಂಜ್ ಮಾಡಿಕೊಂಡ್ರು. ಅವ್ರು ಕೇಳಿದ್ದಕ್ಕೆಲ್ಲ ನಿರ್ಮಾಪಕರು ಒದಗಿಸಿದ್ದಾರೆ ಸಿನಿಮಾಗೆ. ಅದು ಏನು ಇಂಟ್ರಡಕ್ಷನ್ ಸಾಂಗ್ ಇದೆ, ಆ ಸಾಂಗು ಬೇಕೇ ಅಂತ ಅಡ್ರ ಹಿಡಿದ್ರು ಇವರು. ಎಲ್ಲ ಆಗೋಗಿದೆ, ಲೇಟ್ ಆಗಿಬಿಟ್ಟಿದೆ, ಈಗಲೇ ನಾವು ಡೇಟ್ ಅನೌನ್ಸ್ ಮಾಡಿದ್ವಿ, ಆಗಲ್ಲ ಅಂತ. ವಿತ್ ಆಲ್ ದಟ್ ಆದರೂ ಪರವಾಗಿಲ್ಲ, ನಾವು ಮಾಡಲೇಬೇಕು ಅಂತ ಎಲ್ಲ ಹೇಳಿದಾಗ ಎಲ್ಲರೂ ಒಪ್ಕೊಂಡು ಅದನ್ನು ಮಾಡಿಸಿದ್ದಾರೆ. ಅದು ತಾವೆಲ್ಲ ನೋಡಿದ್ದೀರಾ, ಭಾಳ ಅದ್ಭುತವಾಗಿ ಆ ಸಾಂಗ್ ಬಂದಿದೆ. ಆ ಸಾಂಗು ಈ ಒಂದು ಫಿಲ್ಮ್ಗೆ ಸ್ವಲ್ಪ ಲೈಫ್ ಕೊಟ್ಟಿದೆ. ಟೈಟಲ್ ಸಾಂಗ್ ಭಗೀರಥ ಅಂಥೇಳಿ, ಬಾಬಾ ಭಗೀರಥ ಅಂಥೇಳಿ. ಅದು ನಿಜಕ್ಕೂ ಆ ಒಂದು ಸಿನಿಮಾ ಹಿಟ್ಟಾಗೋದ್ರಲ್ಲಿ ಅದು ಒಂದು ಕೂಡ ಪ್ರಮುಖ ಕಾರಣ, ಆ ಸಾಂಗ್ ಅನ್ನುವಂಥದ್ದು ವಿಚಾರ. ಇವತ್ತು ಏನಾಗಿದೆ ಸಮಾಜದಲ್ಲಿ ಜೀವನ ಶೈಲಿ ಯಾವ ರೀತಿ ಇದೆ ಅಂತ, ನಾನು ಹಿಂದೆ ಇಂಟರ್ನ್ಯಾಷನಲ್ ಯೂತ್ ಕಾನ್ಫರೆನ್ಸ್ ಹೋದಾಗ ನಾನು ಇಂಡಿಯಾಸ್ ಗ್ರೇಟ್ ಅಂತ ಅಲ್ಲಿ ಸ್ಪೀಚಲ್ಲಿ ಹೇಳ್ತಾ ಇದ್ದೆ ಯೂತ್ ಕಾನ್ಫರೆನ್ಸ್ ಹೋದಾಗ. ಈಗ ಮತ್ತೆ ರೀಸೆಂಟಾಗಿ ಹೋಗಿದೆ, ಅದು ಹೇಳ್ತಾರ ನಿಲ್ಲಿಸ್ಬಿಟ್ಟಿದ್ದೀನಿ. ಯಾಕೆಂದರೆ ಇವತ್ತು ನಮ್ಮಲ್ಲೂ ಕೂಡ ಜೀವನ ಶೈಲಿ ಸಮಾಜದಲ್ಲಿ ನಮ್ಮ ಭಾರತ ದೇಶದ ಸಂಸ್ಕೃತಿಗೆ ಅನುಗುಣವಾಗಿಲ್ಲ. ಬೇರೆ ಏನು ಯುರೋಪ್ ಕಂಟ್ರೀಸಲ್ಲಿ ಏನೇನು ನಡೀತಾ ಇದೆ ಅದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೊರಟೋಗಿದೆ. ಅಂದರೆ ಜೀವನ ಶೈಲಿ ಅಷ್ಟು ಒಳ್ಳೆಯ ಸುಧಾರಣೆ ಆಗಿಲ್ಲ, ಉತ್ತಮ ಮಟ್ಟದಲ್ಲಿ ಇಲ್ಲ ಮೊದಲಿದ್ದಾಗೆ. ಈಗ 50 ವರ್ಷದ ಹಿಂದೆ ಪ್ರೇಮಿಗಳಿದ್ದರು, ಇವತ್ತು ಅವ್ರನ್ನ ಮಾತಾಡಿಸಿ ಯಾವ ರೀತಿ ಇದ್ದಾರೆ ಗಂಡ ಹೆಂಡ್ತಿರು, ಎಷ್ಟು ಅನ್ಯೋನ್ಯವಾಗಿದ್ದಾರೆ. 25 ವರ್ಷದಿಂದ ಲವ್ ಮಾಡೋದು ಮದುವೆ ಆಗಿರೋರು ನೋಡಿ, ಇವತ್ತು ಲವ್ ಮಾಡ್ತಾರವ್ರು ನೋಡಿ. ಅಂದರೆ ಇವತ್ತು ಲವ್ ಮಾಡ್ತಾರೆ, ನಾಳೆ ಮದುವೆ ಆಗ್ತಾರೆ, ಇನ್ನೊಂದು ವರ್ಷ 2 ವರ್ಷ ಡೈವರ್ಸ್. ಅಂದರೆ ಈ ರೀತಿ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತ ಅರ್ಥ ಅಲ್ಲ, ಜಾಸ್ತಿ ಮೆಜಾರಿಟಿ ಅದೇ ರೀತಿ ಆಗ್ತಾಯಿದೆ. ಅಂಥವರಿಗೆ ಯಾರು ಲವ್ ಮಾಡ್ತೀವಿ, ಯಾರು ಮದುವೆ ಆಗ್ತೀವಿ, ಸಂಸಾರ ಮಾಡ್ತೀವಿ, ಒಳ್ಳೆ ಜೀವನ ಸಾಗಿಸ್ತೀವಿ ಸಮಾಜದಲ್ಲಿ ಅಂತ ಬಯಸೋರೆಲ್ಲರೂ ಕೂಡ ಈ ಪಿಕ್ಚರ್ ನೋಡಲೇಬೇಕಾಗತ್ತೆ. ಅವ್ರಿಗೆ ಸಂದೇಶ ಇದೆ. ಇವತ್ತು ಯಾರು ಲವ್ ಮಾಡ್ತೀವಿ, ಮದುವೆ ಆಗ್ತೀನಿ ಅನ್ನೋರು ಅಥವಾ ಮುಂದೆ, ಏಕೆಂದರೆ ಲವ್ ಅಂದರೆ ಪ್ರೇಮ ಅಂದರೆ ಅಲ್ಲಿ ತ್ಯಾಗ ಇದ್ದರೆ ಮಾತ್ರ. ಒಂದು ನಾಣ್ಯದ ಎರಡು ಮುಖ ಅಂದಾಗೆ ಒಂದು ಕಡೆ ಪ್ರೇಮ, ಒಂದು ಕಡೆ ತ್ಯಾಗ, ಇದಿದ್ರೇ ಅದಕ್ಕೆ ಅರ್ಥ. ಇದರ ಅರ್ಥ ಇಲ್ಲ ಅನ್ನುವಂಥದ್ದನ್ನು ನಮ್ಮ ರಾಮ್ ಜನಾರ್ದನ್ ತೋರಿಸ್ಬಿಟ್ಟಿದ್ದಾರೆ ಭಗೀರಥದಲ್ಲಿ. ಮುಂದೆ ಯಾರೇ ಲವ್ ಮಾಡಬೇಕು ಅನ್ನೋರು ಜೀವನದಲ್ಲಿ ಮಾಡಬೇಕು ಅಂತಿದ್ದರೆ ಈ ಸಿನಿಮಾನ ಬಂದು ನೋಡಲೇಬೇಕಾಗತ್ತೆ. ಯಾಕೆಂದರೆ ಅದರಲ್ಲಿ ಭಾಳ ಉತ್ತಮವಾದಂಥ ಸಂದೇಶ ಇದೆ. ಜೊತೆಗೆ ಅದಷ್ಟೇ ಅಲ್ಲ, ಈಗ ನಮ್ಮ ಡೈರೆಕ್ಟ್ರ್ ಹೇಳಿದ್ರು ಸರ್ ಎಂ ವಿಶ್ವೇಶ್ವರಯ್ಯ ಅವ್ರನ್ನ ನಾವು ಮುಂದೆ ಇಟ್ಕೊಂಡು ಈ ಸಿನಿಮಾನ ನಾವು ಮಾಡಿದ್ದೀವಿ ಹೆಚ್ಚಾಗಿ ಅಂತ. ಸಿವಿಲ್ ಇಂಜಿನಿಯರ್ಸ್ದು ಅದು ಏನು ಅವ್ರದ್ದು ದೇಶ ಕಟ್ಟೋದ್ರಲ್ಲಿ ಅವ್ರ ಪಾತ್ರ ಏನಿದೆ, ಅವ್ರು ಯಾವ ರೀತಿ ಕಟ್ತಾರೆ, ಅವರು ಎಷ್ಟು ಶ್ರಮ ಇದೆ, ಪರಿಶ್ರಮ. ಅದರಲ್ಲೂ ಈ ಒಂದು ಸರ್ಕಾರದ ಯಾವತ್ತು ಸರ್ಕಾರಗಳಿದೆ ಆ ಸರ್ಕಾರಗಳು ಅವ್ರಿಗೆ ಎಷ್ಟು ಸಹಕಾರ ಕೊಡ್ತಾರೆ ನಿರ್ಮಾಣ ಮಾಡಲಿಕ್ಕೆ. ಡ್ಯಾಮ್ ಇರ್ಬೋದು, ಮತ್ತೊಂದಿರ್ಬೋದು, ಅವರಿಂದ ಎಷ್ಟು ಅಸಹಕಾರ ಇದೆ ಅನ್ನುವಂಥ ವಿಚಾರನೇ ಜಾಸ್ತಿ. ಎಷ್ಟು ಅಬ್ಸ್ಟಕಲ್ಸ್ ಬರುತ್ತೆ, ತೊಂದರೆಗಳು ಬರುತ್ತೆ ಅವ್ರು ಕಟ್ಟಲಿಕ್ಕೆ ಹೋದಾಗ. ಇದಕ್ಕೆ ಯಾಕೆ ಗೌರ್ಮೆಂಟ್ ಬಿಲ್ಡಿಂಗ್ಸ್ಗಳೆಲ್ಲ ಕೆಳಗೆ ಬಿದ್ದೋಗ್ತವೆ, ಅವು ಸರಿ ಇಲ್ಲ, ಕ್ವಾಲಿಟಿ ಇಲ್ಲ ಅಂತಂದರೆ ಬಿಕಾಸ್ ಆಫ್ ಸರ್ಕಾರದ ವ್ಯವಸ್ಥೆ. ಅದನ್ನು ಎತ್ತಿ ಅದನ್ನು ತೋರಿಸಿದ್ದೀವಿ ಅದರಲ್ಲಿ ಸಿನಿಮಾದಲ್ಲಿ. ಈ ಕಮಿಷನ್ ಏನು ಲಂಚ ವ್ಯವಹಾರ ಇದೆ ಅದನ್ನು ಆ್ಯಕ್ಚುಲಿ ಎಲ್ಲ ಬಂದು ನೋಡ್ಬೇಕು ಪ್ರೇಕ್ಷಕರು. ಯಾಕೆಂದರೆ ಪ್ರೇಕ್ಷಕರು ಏನು ಜನಸಾಮಾನ್ಯರು ಟ್ಯಾಕ್ಸ್ ಕಟ್ತಾರೆ, ಆ ಟ್ಯಾಕ್ಸಲ್ಲಿ ತಾನೇ ನಾವೆಲ್ಲ ಸರ್ಕಾರಿ ಇದು ಡೆವಲಪ್ಮೆಂಟ್ ಆಗೋದು. ಬಿಲ್ಡಿಂಗ್ ಇರ್ಬೋದು, ಡ್ಯಾಮ್ ಇರ್ಬೋದು, ಏನೇ ಆದ್ರೂ ಅದಕ್ಕೆ ಸಂಬಂಧಪಟ್ಟಾಗ ಹೆಚ್ಚು ರೀತಿ ಒತ್ತು ಕೊಟ್ಟಿರೋದ್ರಿಂದ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಯಾರು ಟ್ಯಾಕ್ಸ್ ಕಟ್ತಾರೆ ಭಾರತ ದೇಶದಲ್ಲಿ. ಟ್ಯಾಕ್ಸ್ ಅಂದರೆ ಎಲ್ಲನೂ ಟ್ಯಾಕ್ಸೇ. ನಮ್ಮ ಕಂದಾಯ ಕಟ್ತೀವಿ, ಯಾವುದಕ್ಕೂ ಮನೆ ಕಂದಾಯ ಕಟ್ತೀವಿ, ನೀರು ಕಟ್ತೀವಿ, ಎಲೆಕ್ಟ್ರಿಸಿಟಿ ಕಟ್ತೀವಿ, GST. ಸೊ ಎಲ್ಲರೂ ಯಾರು ಟ್ಯಾಕ್ಸ್ ಕಟ್ತೀವಿ ಅವರೆಲ್ಲ ಸಿನಿಮಾ ನೋಡಬೇಕು. ಯಾಕೆ ನಮ್ಮ ಟ್ಯಾಕ್ಸ್ಗಳಲ್ಲಿ ನ್ಯಾಯ ಸಿಗ್ತಾ ಇದೆಯಾ, ಸರ್ಕಾರ ಸರಿಯಾಗಿ ಉಪಯೋಗಿಸ್ತಾ ಇದೆಯಾ ಟ್ಯಾಕ್ಸ್ ದುಡ್ಡನ್ನ, ಇಲ್ವಾ, ಏನು ಅನ್ನೋದು ಇದೆಲ್ಲ ವಿಚಾರ ಈ ಚಿತ್ರದಲ್ಲಿ ಇದೆ. ಚಿತ್ರ ಮೂಡ್ ಬಂದಿದೆ, ಏನೋ ನ್ಯಾಚುರಲ್ ನಡೀತಾ ಇದೆ ಅಂತ. ನಾವು ಬೆಂಗಳೂರಲ್ಲಿ ಈಗ ಲಾಸ್ಟ್ ಶುಕ್ರವಾರ ಶನಿವಾರ ಬಂದ್ರಲ್ಲ ಎಲ್ಲ ಥಿಯೇಟ್ರ್ಗಳು ಹೋದ ಜನ ನೋಡಿದವ್ರಂತೂ ಪ್ರತಿಯೊಬ್ಬರು ಸಿನಿಮಾ ಚೆನ್ನಾಗಿದೆ, ಫೈಟಿಂಗ್ ಚೆನ್ನಾಗಿದೆ, ಸಾಂಗ್ ಚೆನ್ನಾಗಿದೆ, ನಿಮ್ಮ ಆ್ಯಕ್ಟಿಂಗ್ ಸರ್ ಚೆನ್ನಾಗಿದೆ, ನಿಮ್ಮ ಆ್ಯಕ್ಟಿಂಗ್ ಚೆನ್ನಾಗಿದೆ. ಎಲ್ರಿಗೂ ಒಬ್ಬೊಬ್ರಿಗೂ ಒಂದೊಂದು ರೀತಿಯಲ್ಲಿ ಉತ್ತಮ ಪ್ರತಿಕ್ರಿಯೆ ನೀಡ್ತಾ ಇದ್ದಾರೆ. ಸಿನಿಮಾ ಗೆದ್ದೇ ಬಿಟ್ಟಿದೆ ಅನ್ನುವಂಥದ್ದು ಎಲ್ರಿಗೂ ಹೇಳ್ತಾ ಇದ್ದಾರೆ. ಇನ್ನು ಮುಂದಿನ ದಿವಸಗಳಲ್ಲಿ ಕೂಡ ಸಿನಿಮಾ ಗೆಲ್ಲಬೇಕು. ಹಾಗಾಗಿ ನಾನು ಒಬ್ಬ ಮಾಧ್ಯಮ ವ್ಯಕ್ತಿ, MA ಜರ್ನಲಿಸಮ್ ಮಾಡಿರೋದ್ರಿಂದ ನಾನು ನಿಮ್ಮವನ್ನೇ. ನಿಮ್ಮ ಪಾತ್ರ ಬಹಳ ದೊಡ್ಡದು ನಮ್ಮ ಸಿನಿಮಾ. ಇನ್ನು ಗೆದ್ದಿದೆ ಅಂತ ಏನು ಹೇಳ್ಕೊಳ್ತಾ ಇದ್ದೀವಿ. ಇನ್ನೊಂದು ಪಾಯಿಂಟ್ ಹೇಳಿ, ಒನ್ ಆಫ್ ದಿ ಮೇನ್ ಪಿಲ್ಲರೇ ಸ್ಟಿಂಗ್ ಆಪರೇಷನ್ ಏನಿದೆ, ಸ್ವಲ್ಪ ಪವರ್ ಚಾನಲು ಮತ್ತು ಇನ್ನು ಕೆಲವು ಚಾನಲ್ ಅವರು ಮಾಡ್ತಾರೆ.
ಅದು ನಿಜವಾಗಿ ಇಲ್ಲಿ ಇದೆ, ಅದು ಭಾಳ ಅದ್ಭುತವಾಗಿ ಬಂದಿದೆ. ಅದು ನಮ್ಮ ಹೀರೋಯಿನ್ ಏನು ಚಂದನ ರಾಘವೇಂದ್ರ ಇದ್ದಾರೆ, ಗುಡ್ ನ್ಯೂಸ್ ಗಾಯತ್ರಿ ಅಂತೇಳಿ ಅವರು ವಾರಕ್ಕೆ ಒಂದು ದಿವಸ ಪ್ರೋಗ್ರಾಮ್ ಕೊಡ್ತಾರೆ ಟಿ ವಿನಲ್ಲಿ. ಆ ಗುಡ್ ನ್ಯೂಸ್ ಗಾಯತ್ರಿಯಿಂದನೇ ಈ ಕತೆ ಪ್ರಾರಂಭ ಆಗೋದು, ಅದು ಎಂಡ್ ಆಗೋದು ಕೂಡ ಅವರಿಂದನೇ ಆಗುತ್ತೆ ಚಿತ್ರ. ಹಾಗಾಗಿ ಈ ಒಂದು ಬಾಂಧವ್ಯದವ್ರು ನಿಮ್ಮ ಪಾತ್ರ ಭಾಳ ದೊಡ್ಡದಿದೆ. ನಮ್ಮ ಸಿನಿಮಾನ ನಾವು ಗೆಲ್ಸ್ಕೊಡಿ, ದಯವಿಟ್ಟು ಗೆದ್ದಿದೆ, ಈಗಾಗಲೇ ಗೆದ್ದಿದೆ. ಎಲ್ಲರೂ ಹೇಳೋ ಪ್ರಕಾರ ಈಗ ನಿರ್ಮಾಪಕರು ಹೇಳಿದ್ರು, ಏನೋ ಒಂದು 11 ಸಿನಿಮಾ ರಿಲೀಸ್ ಆಯಿತು, ಅದರಲ್ಲಿ ಬಹುತೇಕ ಜನರು ಭಗೀರಥ ಗೆದ್ದಾಯಿತು, ಚೆನ್ನಾಗಿದೆ, ಇನ್ನೂ ಓಡಲಿ ಅಂತ ಎಲ್ಲರೂ ಶುಭ ಕೋರ್ತಾ ಇದ್ದಾರೆ. ಪ್ರತಿಯೊಂದು ಕಡೆಯಿಂದಲೂ ಫೋನ್ಗಳು ಬರ್ತಾ ಇದೆ ನಮಗೆ. ಹಾಗಾಗಿ ನಮಗೆ ಭಾಳ ಸಂತೋಷ ಆಗಿದೆ, ನಮ್ಮ ಸಿನಿಮಾ ಗೆದ್ದಿದೆ ಅನ್ನೋ ಒಂದು ರೀತಿಯಲ್ಲಿ ನಾವು ಕೂಡ ಆ ಭಾವನೆಯಲ್ಲೇ ಇದ್ದೀವಿ. ಇನ್ನು ಮುಂದಿನ ದಿವಸದಲ್ಲೂ ಕೂಡ ಚಿತ್ರ ಚೆನ್ನಾಗಿ ಓಡಬೇಕು, ನಿಮ್ಮ ಪಾತ್ರ ದೊಡ್ಡದು. ದಯಮಾಡಿ ನಾನು ಒಬ್ಬ ಕಲಾವಿದನಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ, ನಮ್ಮ ಸಿನಿಮಾನ ಗೆಲ್ಲಿಸ್ಕೊಡಿ, ಇನ್ನೂ ಸ್ವಲ್ಪ ಹೆಚ್ಚಿನ ರೀತಿಯಲ್ಲಿ ಗೆಲ್ಲಿಸ್ಕೊಡಿ ಅಂತ ನಾನು ಮನವಿ ಮಾಡ್ತಾಯಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನಾದರೂ ಪ್ರಶ್ನೆಗಳಿದ್ದರೆ ತಾವು ದಯಮಾಡಿ ನಿರ್ದೇಶಕರು, ನಿರ್ಮಾಪಕರು, ನಮ್ಮ ನಟಿಯರು ಎಲ್ಲರೂ ಇದ್ದಾರೆ, ನಿಶಾ ಗೌಡ ಇದ್ದಾರೆ.